ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಪ್ಪ, ಬಟ್ಟೆ ಹೊಲಿಗೆ ಹಾಕದ್ ಬೇಕಾದ್ರೆ ನೋಡ್ಬೋದು, ಆದ್ರೆ ಈ ಚರ್ಮ ಹೊಲಿಗೆ ಹಾಕದ್ ಮಾತ್ರ ನೋಡಕ್ ಹಾಕಿಲ್ಲಪ್ಪ. ಹಂಗ ಹೊಡಿಯೋದು. ಈ ಪಾರುಗೆ ಬಿಪಿ ಜಾಸ್ತಿ ಆಗೈತೆ. ಯಾವ್ದಾನ ಒಳ್ಳೆ ಡಾಕ್ಟರ್ ತಾವ್ ಕರ್ಕೊಂಡೋಗಿ ಪಾಪ ಕಮ್ಮಿ ಮಾಡಿಸ್ಬೇಕು. ಎಲ್ಲ ಹೋಗ್ತಿದ್ಯಾ? ಫಂಕ್ಷನಿಗಣೋ. ಫಂಕ್ಷನ್ಗ ಏನ್ ಕಸ ಗುಡ್ಸಕ್ ಹೋಗ್ತಿದ್ಯಾ? ಯಾಕಣೋ ಹಿಂಗ್ ಹೇಳ್ತಿದ್ಯಾ? ನಿನ್ ಅವತಾರ ನೋಡಿದ್ರೆ ಗೊತ್ತಾಗಲ್ವಾ ಏನಕ್ಕೆ ಹೋಗ್ತಿದ್ಯಾ ಅಂತ? ಅಯ್ಯೋ ಅಣ್ಣ, ನಾನ್ ಸುಮ್ಕೆ ಹೋಯ್ತೀವ್ನಿ ಅನ್ಕಂಡ ಇಲ್ಕಣೋ. ಒಳಗೆ ನಮ್ಮವ್ರವ್ರೆ, ಅದಕ್ಕೆ ಹೋಯ್ತೀವ್ನಿ. ಈ ಡೌಗಳೆಲ್ಲ ನನ್ನ ಹತ್ರ ಮಾಡಬೇಡ. ಈ ಪಂಚೆ ಶರ್ಟು ಈ ಅವತಾರಗಳೆಲ್ಲ ನೋಡಿದ್ರೆ ನನ್ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಫಸ್ಟ್ ನಡಿ ನಡಿ ನೀನು. ಅಣ್ಣ, ಯಾರ ಸತ್ಯೋಗ್ಲಿ ಹೇಳ್ತೀವಣ್ಣ, ನಮ್ಮವರು ಒಳಗವ್ರೆ. ನಿಂಗ್ ದಮ್ಮಯ್ಯ ಅಂತೀರಣ್ಣ, ಒಸಿ ಬಿಟ್ಬಿಡು, ನಾವು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಸುಳ್ಳು ಹೇಳ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ನಾಟಕ ಆಡ್ತಾ ಇದ್ಯಾ? ಇಲ್ಲ ಕನ್ನಡ, ನನ್ ಹೆಂಡ್ರು ಒಳಗವ್ರೆ. ಏಯ್, ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಬೇಡವಾ? ಈ ಕಾಲೇಜಲ್ಲಿ ಓದೋ ಹೆಣ್ಮಕ್ಳೆಲ್ಲ ಒಬ್ರಿಗಿಂತ ಒಬ್ರು ದೊಡ್ಡವರು. ಸುಮ್ನೆ ಹೋಗ್ತೀಯಾ ಇಲ್ವಾ? ತಳ್ಳ. ಅಬ್ಬಬ್ಬಬ್ಬಾ, ಏನಿದು? ಮಾವ ಸೊಸೆ ಸೇರ್ಕೊಂಡು ಏನೋ ಘಮ್ ಅನ್ನಿಸ್ತಾವ್ರೆ. ಹಾಯ್, ನಾನು ಪಿಂಕಿ ಸೇರ್ಕೊಂಡಿದ್ರೆ ಇದಕ್ಕಿಂತ ಚೆನ್ನಾಗಿ ಗಮ್ ಅನ್ನಿಸ್ತಾ ಇದ್ವಿ. ಹಾಕೋ ಒಗ್ಗರಣೆಗೆ ಇಡೀ ಮಾರಿಗುಡಿನೇ ಬಂದು ಮನೆ ತಾವ್ ನಿಂತ್ಕೋಬೇಕಿತ್ತು. ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ. ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ. ತಣ್ಣಗಿರೋ ಕಾವೇರಿ ನೀರು ರೆಡಿ. ಓಹೋ, ಏನ್ ನೀರ್ನ ಇವನೇ ಮಾಡ್ದಂಗ ಆಡ್ತಾನೆ ಬೇಕೂಪ. ಏನೋ ಇದು ಮಾವ, ಅದು ನಿಮ್ ಮಗನೇ ಹೇಳಿದ್ದು ನಿಂಗೆ ಪ್ರೀತಿ ಜಾಸ್ತಿ ಆದಾಗ ನನ್ನ ಹೆಂಗ್ ಬೇಕೋ ಹಂಗ್ ಕರಿ ಅಂತ. ಅದಕ್ಕೆ ಕರೆದ್ಬಿಟ್ಟೆ. ಹೌದಾ ಬ್ರೋ? ಬ್ರೋನಾ? ಯಾರಿದು ಜೆನ್ಸಿ ಕಿಡ್ಸು? ಇಲ್ಲೇ ಇದೀನಿ. ನನ್ ಸೊಸೆ ಮ್ಯಾಲೆ ಸ್ಯಾನೆ ಪ್ರೀತಿ ಬತ್ತೈತೆ ಅನ್ನಿಸ್ತೈತೆ. ಆಹಾ, ಗಯ್ಯಾಳಿ ನನ್ನ ಎದುರಿಗೆ ಸೊಸೆ ಅಂತಾಳೆ. ನಾನಿಲ್ದಿದ್ದಾಗ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತಾಳೆ. ಓಪ್ಪ, ನಾ ಹೆಂಗೆ ಅದುಮ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಒಂದಲ್ಲ ಒಂದಿನ ಸಿಕ್ತಿಯಲ್ಲ, ಎಳ್ನೀರು ಕೊಚ್ಚದಂಗೆ ಕೊಚ್ಚು ಬಿಡ್ತೀನಿ. ಸಾರಿ ರೀ, ಸ್ವಲ್ಪ ಪ್ರೀತಿ ಜಾಸ್ತಿಯಾಗಿ ಹಂಗ್ ಕರೆದ್ಬಿಟ್ಟೆ. ಪರವಾಗಿಲ್ಲ ಕಣೆ ಬಿಡೆ. ಮೊದ್ಲು ಪಾಯಸ ಬಡ್ಸು. ಹಂಗ ಅನ್ಬಿಟ್ಟು ಸೌಟ್ನ ತೊಳಗ್ತಂಕ ಕೈ ಹಾಕ್ಬಿಡ. ಮೇಲೆ ತೇಲಾಡ್ತಿರೋ ಬಾದಾಮಿ ಗೋಡಂಬಿ ದ್ರಾಕ್ಷಿನೇ ಬಡ್ಸು. ಆಹಾ, ಪ್ರೇಮಿಗಳು ಅಂದ್ರೆ ಹಿಂಗಿರ್ಬೇಕು. ಕೂತ್ಕೊಳ್ಳಿ. ನೀನೇನೆ ಲೀಲಾ ನಿಂತ್ಕೊಂಡಿದ್ಯಾ? ನಿಂತ್ಕೊಂಡೇನು ಜಪ ಮಾಡ್ತೀಯಾ? ನನಗ್ ಬೇಡ, ಹಸ್ವಿಲ್ಲ. ಓಹೋ, ನಿನ್ನ ಮೂತಿನ ಆಗ್ಲೇ ಅಡುಗೆ ಮನೆ ಕಡೆಗೆ ಅಂತ ಮೂಸ್ತಾ ಇದ್ದಿದ್ದು ನಾನು ನೋಡಿಲ್ಲ ಅನ್ಕೊಂಡಿದ್ಯಾ? ಈ ಸದರಮೆ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಕುಂತ್ಕೊಂಡು ಊಟ ಮಾಡು. ಅಮ್ಮ, ಅಪ್ಪ ಹೇಳ್ತಿಲ್ವಾ? ಬಂದ್ ಕುತ್ಕೋ. ನಿಮ್ಮ ಅಪ್ಪಂಗೇನು ಕರೀತಾರೆ, ನನ್ನ ಕಷ್ಟ ನಂಗೊತ್ತು. ಅಲ್ಲಿ ಮಾಡ್ತೀನಿ, ಸರಿಯಾಗಿಕ್ತೀನಿ ಗುನ್ನವ. ನಾನೇ ಬಡಿಸ್ತೀನಿ. ಅವೋ, ಈಗಲೇ ಹೇಳ್ತಾ ಇದ್ದೀನಿ, ಫಸ್ಟ್ ಪಾಯಸನೇ ಬಡಿಸ್ಬೇಕು. ಆಯ್ತಪ್ಪ ಮಗ್ನೆ. ಸೀನಾ ಅವ್ರೆ, ಇಕ್ಕದು ಅಂದ್ರೆ ಇದು ಕಲ. ಮಾತ್ ತಪ್ಪಿರೆ ನಿಮ್ಮವ್ವ ಹೆಂಗ್ ಇಕ್ತಾಳೆ ಅಂತ ಗೊತ್ತಾಯ್ತಾ? ಓ ಪಿಂಕಿ, ಬಾ ಒಳಗೆ. ಅಂಕಲ್, ಚೆನ್ನಾಗಿದ್ದೀರಾ? ಆಂಟಿ ಆರಾಮಾ? ಏನ್ ಸೀನಾ ಅವ್ರೆ, ಊಟ ಮಾಡಕ್ ಕೂತಿದ್ದೀರಾ? ಇಲ್ಲ, ಎಲ್ರೂ ಸೇರ್ಕೊಂಡು ಕಬಡ್ಡಿ ಆಡೋಣ ಅಂತ ತಟ್ಟೆ ಹಿಡ್ಕೊಂಡು ಕೂತಿದೀವಿ. ಇನ್ನೇನವ, ತಟ್ಟೆ ಹಿಡ್ಕೊಂಡು ಕೂತಿದೀವಿ, ಊಟಕ್ಕೆ ಅಂತ ಕೇಳ್ತಾ ಇದೆಯಲ್ಲ. ಏನಿಲ್ಲ ಅಂಕಲ್, ಸ್ವಲ್ಪ ಕೆಲ್ಸ ಇತ್ತು, ಹೀಗೆ ಹೋಗ್ತಿದೆ. ಹೇಗಿದ್ರು ಮನೆ ಇಲ್ಲೇ ಇತ್ತಲ್ಲ, ಸುಮ್ನೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಪಿಂಕಿ, ಬಾ ಕೂತ್ಕೋ, ಊಟ ಮಾಡು. ಪರವಾಗಿಲ್ಲ,
ಅಕ್ಕ ಇವತ್ತಿನ ಊಟ ಬಿಟ್ರಿ ಕೆಟ್ರಿ, ಅದಕ್ಕೆ ಅಪ್ಪ ಇಬ್ರು ಸೇರ್ಕೊಂಡು ಅಡ್ಗೆ ಮಾಡಿದ್ದಾರೆ. ಬರೀ ಮಾವ ಮತ್ತೆ ನಾನು ಮಾತ್ರ ಅಲ್ಲ, ನಮ್ಮ ಯಜಮಾನ್ರನ್ನು ಸೇರ್ಕೊಂಡು ನಮ್ಮ ಜೊತೆ ಅಡುಗೆ ಮಾಡಿದ್ದಾರೆ ಇವತ್ತು. ಅವರೆಲ್ಲ ಇಷ್ಟೇ ಹೇಳ್ತಾ ಇದ್ದಾರೆ, ಬಾ ಕೂತ್ಕೋ. ಸರಿ ಆಂಟಿ. ಒಂದ್ ನಿಮಿಷ ಲೀಲಾ. ಮೊದಲು ನನ್ನ ಸೊಸೆಗೆ, ಆಮೇಲೆ ಮಿಕ್ಕದವ್ರಿಗೆ. ಮಾವ ಏನು ಹೇಳ್ತಿದ್ದೀರಾ? ತಪ್ಪು ಅನಿಸ್ಬೋದು, ಇದರಲ್ಲೂ ವಿಷಯ ಇದೆ ಕಣವ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀನು ಪ್ರಶ್ನೆ ಕೇಳವ, ನಮ್ಮ ಮನೆಯಲ್ಲಿ ಯಾರು ಮುಖ್ಯ ಅಂತ ಕೇಳವ. ಮಾವ ಅಯ್ಯೋ ಹೋಗ್ಲಿ ಬಿಡ್ರಿ, ಇವಾಗ ಯಾಕೆ ತಲೆ ತಿಂತಿದ್ದೀರಾ? ನೀನು ಸುಮ್ಮನೆ ಇರಲಿಲ್ಲ. ಪಿಂಕಿ, ನೀನು ಕೇಳವ, ನಮ್ಮ ಮನೆಯಲ್ಲಿ ಯಾರು ಮುಖ್ಯ ಅಂತ. ನಿಮ್ಮ ಮನೇಲಿ ಯಾರು ಮುಖ್ಯ ಅಂಕಲ್? ನನ್ನ ಸೊಸೆ ರಶ್ಮಿ. ಇಡೀ ಮನೆಯಲ್ಲಿ ನಾನು ಮುಖ್ಯ ಅಲ್ಲ, ನನ್ನ ಹೆಂಡತಿ ಮುಖ್ಯ ಅಲ್ಲ, ನನ್ನ ಮಕ್ಕಳು ಮುಖ್ಯ ಅಲ್ಲ. ನನ್ನ ಮುದ್ದಾದ ಸೊಸೆ ರಶ್ಮಿನೇ ಮುಖ್ಯ. ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ತಾನೇ ಉಳಿದವರು ಪ್ರಸಾದ ತಗೊಳ್ಳೋದು. ಹಾಗೆ ಈ ಮನೆ ದೇವತೆ, ಈ ಮಹಾಲಕ್ಷ್ಮಿನೇ ನಮ್ಮನೆ ಸೊಸೆ. ಅದಕ್ಕೆ ಹಂಗಂದೆ. ರಶ್ಮಿ, ನನ್ನ ಕಂದ, ನಾನೇ ಬಡಿಸ್ತೀನಿ. ಲೀಲಾ, ಕೊಡಿ. ಈಗ ಎಲ್ರಿಗೂ ಬಡಿಸು. ನನಗೆ ನನ್ನ ಹೆಂಡತಿ ಮಕ್ಕಳು ಅಂದರೆ ಪ್ರಾಣ. ನನ್ನ ಸೊಸೆ ಅಂದರೆ ಪಂಚಪ್ರಾಣ.